ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮಹಾ ಎಡವಟ್ಟು ಮಾಡಿದೆ. ಅದೇ ಕಾರಣಕ್ಕಾಗಿಯೇ ಹೈಕೋರ್ಟ್ನಿಂದ ಚೀಮಾರಿಗೂ ಸಹ ಗುರಿಯಾಗಿದೆ. ಅಲ್ಲದೆ ಈಗೇನು ಪ್ರಕರಣ ವಾಪಸ್ ಪಡೆಯಲಾಗಿತ್ತು, ಸಂಪುಟದಲ್ಲಿ ನಿರ್ಧಾರ ಕೈಗೊಳ್ಳಲಾಗಿತ್ತು, ಆ ಒಂದು ನಿರ್ಧಾರನ ಕ್ವಾಶ್ ಮಾಡಿದಂತಹ ಹೈಕೋರ್ಟ್ ತನಿಖೆಯನ್ನು ಮುಂದುವರಿಸಬೇಕನ್ನೋ ಒಂದು ಆದೇಶ ಕೊಟ್ಟಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ. ಈಗೇನು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನ್ವೀರ್ ಸೇಠ್ ಇರ್ಬೋದು ಮೊದಲಾದ ನಾಯಕರು ಪ್ರಕರಣ ವಾಪಸ್ ಪಡ್ರಿ ಅಂತೇಳಿ ಪತ್ರ ಬರೆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿನ ಪಡ್ಕೊಳ್ಳುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತೆ. ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್, ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ, ಪೊಲೀಸ್ ಆಯುಕ್ತರು ಸೇರಿ, ಪೊಲೀಸ್ ಮಹಾನಿರ್ದೇಶಕರವರೆಗೂ ಸಹ ಹೆಚ್ಚು ಕಡಿಮೆ ಒಂದೇ ರೀತಿಯ ಒಂದು ವರದಿನ ಕೊಟ್ಟಿರ್ತಾರೆ. ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣನ ವಾಪಸ್ ಪಡೆಯಬಾರ್ದು. ಇದೊಂದು ಗಂಭೀರ ಪ್ರಕರಣ, ಕ್ರಿಮಿನಲ್ ಅಫೆನ್ಸ್ ಇರುವಂತಹ ಪ್ರಕರಣ. ಈ ರೀತಿಯ ಒಂದು ಪ್ರಕರಣ ವಾಪಸ್ ಪಡೆದಲ್ಲಿ ಒಂದು ಪೊಲೀಸರ ಒಂದು ಮಾನಸಿಕ ಸ್ಥೈರ್ಯನ ಕುಗ್ಗಿಸಿದಂತಾಗುತ್ತೆ ಮತ್ತು ಆ ಪೊಲೀಸ್ ಮಾರಾಲಿಟಿ ಕಳ್ಕೊಂಡ್ರೆ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ. ಜೊತೆಗೆ ನಮಗೇನು ಪೊಲೀಸರು ಮಾರಾಲಿಟಿ ಕಳ್ಕೊಳ್ಳೋದ್ರಿಂದಾಗಿ ಆ ಒಂದು ಕೆಲಸ ಮಾಡೋದರಲ್ಲಿ ಒಂದು ಕರ್ತವ್ಯ ಹೇಗೆ ನಿರ್ವಹಿಸಬೇಕು ಅನ್ನೋ ಒಂದು ಪ್ರಶ್ನೆ ಅವ್ರದ್ದಾಗಿರುತ್ತೆ. ಜೊತೆಗೆ ಈಗೇನು ಕ್ರಿಮಿನಲ್ಗಳಿದ್ದಾರೆ, ಆ ರೀತಿಯ ಒಂದು ಅಪರಾಧ ಕೃತ್ಯ ಎಸಗಿದಂತಹ ಕ್ರಿಮಿನಲ್ಗಳಿಗೆ ಮತ್ತೆ ಕುಮ್ಮ ಕೊಟ್ಟಂಗಾಗುತ್ತೆ. ಅಂದರೆ ಈ ರೀತಿಯ ಒಂದು ಅಪರಾಧಗಳನ್ನ ಮಾಡಿದರೆ ಏನು ಬೇಕಾದ್ರೂ ಸರ್ಕಾರ ವಾಪಸ್ ತೆಗೆದುಕೊಂಡ್ರೆ ನಮ್ಮ ವಿರುದ್ಧ ಇರುವಂತಹ ಕೇಸ್ಗಳೆಲ್ಲವೂ ಖುಲಾಸೆ ಆಗ್ತವೆ. ಆರಾಮಾಗಿ ಮತ್ತೆ ಈ ರೀತಿಯ ಒಂದು ಗಲಭೆಗಳಲ್ಲಿ ನಾವು ಪಾಲ್ಗೊಳ್ಳಬಹುದು ಅನ್ನೋ ರೀತಿಯಲ್ಲಿ ಒಂದು ಕುಮ್ಮಕ್ಕು ಸಿಗುತ್ತೆ ಅನ್ನೋ ಒಂದು ವರದಿಯನ್ನು ಆ ಒಂದು ಪೊಲೀಸ್ ಆಯುಕ್ತರು ಕೊಟ್ಟಿರ್ತಾರೆ. ರಾಜ್ಯ ಸರ್ಕಾರಕ್ಕೆ ಬಹುತೇಕ ಪೊಲೀಸ್ ಇನ್ಸ್ಪೆಕ್ಟ್ರು, ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಮಹಾನಿರ್ದೇಶಕರು ಇವರೆಲ್ಲರೂ ಸಹ ಬಹುತೇಕ ಒಂದೇ ಮಾದರಿಯ ವರದಿಯನ್ನು ಕೊಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಪ್ರಕರಣ ವಾಪಸ್ ಪಡಿಬಾರ್ದು ಅನ್ನೋ ಒಂದು ವರದಿಯನ್ನು ಕೊಟ್ಟಿರ್ತಾರೆ. ಆದರೆ ಸರ್ಕಾರ ಪೊಲೀಸ್ ಇಲಾಖೆಯ ವರದಿಯನ್ನು ನಿರ್ಲಕ್ಷ್ಯ ಮಾಡಿ ಸಚಿವ ಸಂಪುಟದಲ್ಲಿ ಆ ಒಂದು ವಿಚಾರನ ಇಟ್ಟು ಆ ಒಂದು ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣನ ವಾಪಸ್ ಪಡ್ಕೊಂಡಿರುತ್ತೆ. ಇದು 2022ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಡೆದಂತಹ ಒಂದು ಗಲಭೆ ಪ್ರಕರಣ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಒಂದು ಪೋಸ್ಟರ್ ಕಾರಣಕ್ಕಾಗಿಯೇ ಠಾಣೆ ಮುಂದೆ ಜಮಾಯಿಸಿದಂತಹ ಸಾವಿರಾರು ಜನ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಾರೆ, ಕಲ್ಲು ತೂರಾಟ ಮಾಡ್ತಾರೆ, ಪೊಲೀಸ್ ವಾಹನ ಜಖಂಗೊಳಿಸ್ತಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ ಹಲವು ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಸಹ ಮಾಡ್ತಾರೆ. ಅಲ್ಲದೆ ದೇವಸ್ಥಾನ ಇರ್ಬೋದು, ಆಸ್ಪತ್ರೆ ಅಲ್ಲೂ ಸಹ ಕಲ್ಲು ತೂರಾಟ ಮಾಡುವಂಥ ಕೆಲಸ ಮಾಡ್ತಾರೆ. ಈ ಘಟನೆಗೆ ಸಂಬಂಧಪಟ್ಟಂಗೆ 158 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಆರಂಭದಲ್ಲಿ ಕೆಲವೊಬ್ಬರಿಗೆ ಬೇಲ್ ಸಿಕ್ಕಿರುತ್ತೆ, ಉಳಿದ ಆರೋಪಿಗಳಿಗೆ 2 ವರ್ಷಗಳ ನಂತರ ಬೇಲ್ ಸಿಕ್ಕಿರುತ್ತೆ. ಅಲ್ಲದೆ NIA ರಾಷ್ಟ್ರೀಯ ತನಿಖಾ ತಂಡ NIA ತಂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖೆನ ಮಾಡಿದೆ ಮತ್ತು 6 ಪ್ರಕರಣದಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಹ ಸಲ್ಲಿಕೆ ಮಾಡಲಾಗಿತ್ತು. ಅಂದರೆ 6 ಪ್ರಕರಣ, ಒಟ್ಟು 13 ಪ್ರಕರಣ. ಆ 13 ಪ್ರಕರಣಗಳಲ್ಲಿ 6 ಪ್ರಕರಣಗಳಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿತ್ತು. ಅದಾದ ನಂತರ ಈ ಬೆಳವಣಿಗೆಯ ನಂತರ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ವಿಚಾರನ ಇಟ್ಟು ಪ್ರಕರಣನ ವಾಪಸ್ ಪಡೆದುಕೊಂಡಿತ್ತು. ಹಾಗಾಗಿ ಈಗ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆದ ನಂತರ ಮತ್ತು ಈ ರೀತಿಯ ಕ್ರಿಮಿನಲ್ ಪ್ರಕರಣಗಳನ್ನ ಯಾವುದೇ ಕಾರಣಕ್ಕೂ ವಾಪಸ್ ಪಡಿಬಾರ್ದು, ಇಂತಹ ಪ್ರಕರಣಗಳು ವಿಚಾರಣೆ ಮಾಡಬೇಕು ಮತ್ತು ತಪ್ಪಿತಸ್ಥರು ಶಿಕ್ಷೆ ಆಗಬೇಕು ಅನ್ನೋ ಮೆಸೇಜನ್ನು ಹೈಕೋರ್ಟ್ ಪಾಸ್ ಮಾಡಿದ ನಂತರ ಈಗ ಆ ಸರ್ಕಾರದ ನಡೆ ಚರ್ಚೆಗೆ ಗ್ರಾಸವಾಗಿದೆ. ಈಗ ನಮ್ಮ ನ್ಯೂಸ್ 18ಗೆ ಈಗ ಪೊಲೀಸರು ವರದಿ ಕೊಟ್ಟಿದ್ರು ಸರ್ಕಾರಕ್ಕೆ, ಅದರ ವರದಿ ಪ್ರತಿ ಲಭ್ಯವಾಗಿದೆ. ಅದರಲ್ಲಿ ಸ್ಪಷ್ಟವಾಗಿ ಈ ಪ್ರಕರಣ ವಾಪಸ್ ಪಡಿಬಾರ್ದು ಅನ್ನೋ ನಿಲುವನ್ನು ಪೊಲೀಸ್ ಇಲಾಖೆ ವ್ಯಕ್ತಪಡಿಸಿರುತ್ತೆ. ಆದರೆ ಪೊಲೀಸ್ ಇಲಾಖೆಯ ನಿಲುವನ್ನು, ಸಲಹೆಯನ್ನು ಧಿಕ್ಕರಿಸಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ವಾಪಸ್ ಪಡೆಯುವಂತಹ ಕೆಲಸ ಮಾಡಿತ್ತು. ಆ ಜೊತೆಗೆ ಪೊಲೀಸರ ಮಾರಾಲಿಟಿ, ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸವನ್ನು ಸರ್ಕಾರವೇ ಮಾಡಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ PIL ದಾಖಲಾಗಿತ್ತು, ಆ PIL ಪರಿಗಣಿಸಿದಂತಹ ಹೈಕೋರ್ಟು ಈಗೇನೆಂದರೆ ತೀರ್ಪು ಕೊಟ್ಟಿದೆ. ಪ್ರಕರಣ ರಾಜ್ಯ ಸರ್ಕಾರದ ನಡೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದೆ ಮತ್ತು ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಅದರ ತನಿಖೆ ಮುಂದುವರಿಸಬೇಕನ್ನೋ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಈಗೇನು ಖುಲಾಸೆ ಆಗಿದ್ದೀವಿ ಅಂತೇಳಿ ಖುಷಿಯಲ್ಲಿದ್ದರು ಆರೋಪಿಗಳು.
ಈಗ ಮತ್ತೆ ಅವರಿಗೆ ಢವಢವ ಶುರುವಾಗಿದೆ. ಯಾವಾಗ ಈಗೇನು ಬೇಲ್ ಮೇಲೆ ಇದ್ದಾರೆ, ಆದರೆ ವಿಚಾರಣೆ ಅಂತೂ ಎದುರಿಸಬೇಕಾಗುತ್ತೆ. ಶಿಕ್ಷೆ ಆದಲ್ಲಿ ಆ ಒಂದು ಶಿಕ್ಷೆಗೂ ಸಹ ಗುರಿ ಹಾಕಬೇಕಾಗುತ್ತೆ. ಸರ್ಕಾರದ ನಿರ್ಧಾರದಿಂದಾಗಿ ಒಂದಷ್ಟು ಗಲಭೆಕೋರರಲ್ಲಿ ಖುಷಿಯಾಗಿತ್ತು. ನಮಗೇನು ಇನ್ನೇನು ಗಲಭೆ ಮಾಡಿದ್ರು ಸಹ ನಮಗೇನು ಕ್ಲೀನ್ ಚಿಟ್ ಸಿಕ್ಕಿದೆ ಅನ್ನೋ ಒಂದು ಖುಷಿಯಲ್ಲಿದ್ದರು. ಈಗ ಹೈಕೋರ್ಟ್ ಏನು ಶಾಕ್ ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದಂತಹ ವರದಿ ಸಹ ನ್ಯೂಸ್ 18 ಲಭ್ಯವಾಗಿದ್ದು, ಆ ಒಂದು ವರದಿಯ ಅಂಶಗಳನ್ನು ನೋಡಿದಾಗ ಖಂಡಿತ ದಿಗ್ಭ್ರಮೆ ಆಗುತ್ತೆ. ಸರ್ಕಾರದ ನಡೆ ಬಗ್ಗೆ ಆಕ್ರೋಶನೂ ಸಹ ವ್ಯಕ್ತ ಆಗುತ್ತೆ. ಕಳೆದ 3 ಅಧಿವೇಶನದಲ್ಲಿ ನಾನು ಹಳೆ ಹುಬ್ಳಿ ಗಲಭೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದೆ, 0 ಅವರ್ಸ್ನಲ್ಲಿ ಮಾತಾಡಿದ್ದೆ. ಕಳೆದ ಲಾಸ್ಟ್ ಬೆಂಗಳೂರು ಅಧಿವೇಶನದಲ್ಲಿ ಕಾಲಿಂಗ್ ಅಟೆನ್ಷನ್ ಹಾಕಿ ಈ ವಿಷಯದ ಮೇಲೆ ಮಾತಾಡುವಂಥದ್ದಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ನಾನು ಭಾಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿದ್ದೆ, ನೀವು ಸರಿ ಮಾಡ್ತಾ ಇಲ್ಲ, ಇದನ್ನು ಯಾವ ಕಾರಣಕ್ಕಾದರೂ ಕೂಡ ತಪ್ತಾ ಇದ್ದೀರಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೆ. ಅದರ ದುರ್ದೈವದ ಸಂಗತಿ ಅಂದರೆ ನನಗೇನು ಉತ್ತರ ಕೊಡ್ತು ಸರ್ಕಾರ, ನಾವೆಲ್ಲರದು ಅಭಿಪ್ರಾಯ ತೊಗೊಂಡಿವಿ, ಎಲ್ಲ ಅಭಿಪ್ರಾಯಗಳು ಸರಿ ಇದ್ದಾವೆ, ಆ ಕಾರಣಕ್ಕಾಗಿ ನಾವು ಕ್ಯಾಬಿನೆಟಲ್ಲಿ ಇಟ್ಟು ವಿಡ್ರಾಲ್ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಸರ್ಕಾರ ಹೇಳಿತು. ಆದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ನಾನು ತೆಗೆಸಿದ ಮೇಲೆ ಹಳೆ ಹುಬ್ಳಿ PI ಅವರು ಕೂಡ ಸ್ಪಷ್ಟವಾಗಿ ಅದರಾಗ ಉಲ್ಲೇಖ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೆ ಇದನ್ನು ಹಿಂದೆ ತಗೋಬೇಡ್ರಿ, ಪೊಲೀಸರ ಮಾರಾಲಿಟಿ ನೈತಿಕ ಸ್ಥೈರ್ಯ ಅನ್ನೋಂಥದ್ದು ಕಮ್ಮಿ ಆಗುತ್ತೆ, ಇದು ಸರಿಯಲ್ಲ ಅಂತಕ್ಕಂಥದ್ದನ್ನು ಹಳೆ ಹುಬ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ. ತದನಂತರ ACP ಅವರು ಕೊಟ್ಟಿದ್ದಾರೆ. ಅದಾದಮೇಲೆ ಹುಬ್ಳಿ ಧಾರವಾಡ ಅವತ್ತಿನ ಕಮಿಷನರ್ ಕೂಡ ಅದೇ ದಾಟಿಯಲ್ಲಿ ಸ್ಪಷ್ಟವಾಗಿ ಅವರು ಬರೆದಿದ್ದಾರೆ. ಅದಾದಮೇಲೆ ಸಂಬಂಧಪಟ್ಟಿರ್ತಕ್ಕಂಥ 2 ಅಭಿವ್ಯಕ್ತ ಅಂತ ಹಿಡ್ಕೊಂಡು ಸರ್ಕಾರದ ರಾಜ್ಯ ಸರ್ಕಾರದ ಏನು ಸಂಸ್ಥೆಗಳಿದ್ದಾವೆ ಅವರು ಕೂಡ ಅದೇ ದಾಟಿಯಲ್ಲಿ ಇವತ್ತು ಕೊಡ್ತಕ್ಕಂಥದ್ದಾಗೈತೆ. ಆದರೆ ದುರ್ದೈವದ ಸಂಗತಿ ಅಂದರೆ ಎಲ್ಲ ಇಲಾಖೆಗಳು ಇದನ್ನು ಮಾಡಬಾರ್ದಂತ ಕೊಟ್ಟ ಆದಮೇಲೂ ಕೂಡ ಇವತ್ತು ಸರ್ಕಾರ ಅದನ್ನು ಕ್ಯಾಬಿನೆಟ್ನಲ್ಲಿಟ್ಟು ಪಾಸ್ ಮಾಡಿ ಇವತ್ತು ಕೋರ್ಟ್ನಲ್ಲಿ ನಡೆದಿರ್ತಕ್ಕಂಥ ಸಂಗತಿ ಅಂತಂದರೆ ಕೊನೆಯ ಕ್ಷಣದಲ್ಲಿ ನಾನು ಕಳೆದ ಅಧಿವೇಶನದಲ್ಲಿ ಹೇಳಿದ್ದೆ, ಇದನ್ನು ಹಿಂದೆ ತೊಗೊಂಡ್ಬಿಡ್ರಿ, ಇಲ್ಲ ನಿಮಗೆ ನಾಳೆ ನ್ಯಾಯಾಲಯದಲ್ಲಿ 100% ಛೀಮಾರಿ ಆಕೈತಿ ಅಂತಕ್ಕಂಥ ಮಾತನ್ನು ಕಳೆದ ಅಧಿವೇಶನದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದನ್ನು ಕೂಡ ನೀವು ನೋಡ್ಕೋಬೋದು. ಹೀಗಾಗಿ ಇವತ್ತು ಸರ್ಕಾರ ಇಷ್ಟು ಬಂಡತನ ಮಾಡಿ ಕೇವಲ ಒಂದು ಏನಿದರಲ್ಲಿ ಲಾಸ್ಟ್ ಅಲ್ಟಿಮೇಟ್ಲಿ ಅಂದರೆ ಮುಸಲ್ಮಾನರ ತುಷ್ಟೀಕರಣ ನೀತಿ, ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಏನಂತೀವಿ, ಅದನ್ನು ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ದಾರೆ. ಅದಕ್ಕೆ ಇವತ್ತು ಆ ಫಲವನ್ನು ಛೀಮಾರಿ ಹಾಕಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೋರ್ಟ್ಲಿಂದ ಇವತ್ತು ಸರ್ಕಾರಕ್ಕೆ ಆಗೈತಿ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ಈಗ ಅಟ್ಲೀಸ್ಟ್ ಈಗಾದ್ರೂ ಸರ್ಕಾರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳೋ ಮೂಲಕ ಯಾರು ಗಲ್ಬೇಕೋರಿದ್ದಾರೆ, ಯಾಕಂದರೆ ಅಮಾಯಕರಿದ್ದರೆ ಅಮಾಯಕರನ್ನು ಬಿಟ್ಟು ಬಿಡಲಿ, ಆದರೆ ತನಿಖೆ ಮಾಡಿದ ನಂತರ ಅಮಾಯಕರು ಯಾರು, ಗಲಭೆಕೋರರು ಯಾರು ಅಂತೇಳಿ ಗೊತ್ತಾಗುತ್ತೆ. ಹಾಗಾಗಿ ತನಿಖೆ ಮಾಡುವ ಮುಂಚೆನೇ, ತನಿಖೆ ಪೂರ್ಣಗೊಳಿಸುವ ಮುಂಚೆನೇ ಈ ರೀತಿ ಎಲ್ಲರೂ ಅಮಾಯಕರ ಅನ್ನೋ ರೀತಿಯಲ್ಲಿ ಬಿಡುಗಡೆ ಮಾಡಿರೋದು ಒಂದು ರೀತಿಯಲ್ಲೇ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಮತ್ತು ಸರ್ಕಾರದ ನಡೆಗೆ ಒಂದು ಹೈಕೋರ್ಟ್ ತೀರ್ಪಿನಿಂದ ಬ್ರೇಕ್ ಬಿದ್ದಿದೆ. ಈಗಲಾದರೂ ಸರ್ಕಾರ ಒಂದು ಕಠಿಣ ಅಂದರೆ ಒಂದು ನಿಷ್ಪಕ್ಷಪಾತ ರೀತಿಯಲ್ಲಿ ಒಂದು ತನಿಖೆ ಮಾಡಬೇಕನ್ನೋ ಒಂದು ಆಗ್ರಹನ ಇಲ್ಲಿನ ಜನ ಆಗ್ರಹ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಪೊಲೀಸ್ ವರದಿ ಏನು ಸರ್ಕಾರಕ್ಕೆ ಕೊಟ್ಟಿತ್ತು, ಆ ವರದಿ ಒಂದು ಬಹಿರಂಗಗೊಂಡಿದೆ ಮತ್ತು ವರದಿಯನ್ನು ಧಿಕ್ಕರಿಸಿ ಸರ್ಕಾರ ಕೈಗೊಂಡಂತಹ ನಿರ್ಣಯಕ್ಕೆ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗೋದ್ರ ಜೊತೆಗೆ ಒಂದು ರೀತಿಯಲ್ಲಿ ಮುಖಭಂಗಕ್ಕೆ ಗುರಿಯಾಗುವಂತಾಗಿದೆ. ಹಾಗಾಗಿ ಈಗಲಾದರೂ ಆ ರೀತಿಯ ಒಂದು ನಡೆನ ಅನುಸರಿಸದೆ ಇನ್ನು ಮುಂದಾದರೂ ಆ ಒಂದು ಪ್ರಕರಣನ ನಿಷ್ಪಕ್ಷಪಾತ ರೀತಿಯಲ್ಲಿ ತನಿಖೆ ಮಾಡಬೇಕನ್ನೋ ಒಂದು ಆಗ್ರಹ ಹುಬ್ಬಳ್ಳಿ ಜನತೆ ಆಗಿದೆ. ಶಿವರಾಮ ಸಂಡಿ, ನ್ಯೂಸ್ 18 ಹುಬ್ಬಳ್ಳಿ.